ಅಲ್ಲ ಮೇಡಮ್ ಅವರೇ, ನೀವು ರಸಮಂಜರಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ರಾಜಕಾರಣಿಗಳಿಗೆ ಮೈ ಕೊಟ್ಟು ಜೋರಾಗಿ ಶಿಳ್ಳೆ ಚಪ್ಪಳೆ ಹೊಡೀರಂದ್ರೆ ಯಾರು ಹೊಡಿತಾರೆ? ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಶ್ವನಾಥ್ ಅಣ್ಣವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು, ಯುವ ಮುಖಂಡರು, ಈ ಒಂದು ಭವ್ಯ ಯುವ ದಸರಾದ ರೂವಾರಿಗಳು ಆಗಿರುವಂತಹ ತಮ್ಮೇಶ್ ಗೌಡ್ರೆ, ಮತ್ತೋರ್ವ ರಾಜ್ಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂತಹ ಶರಣು ತಳ್ಳಿಕೆರೆ ಅವರೇ, ಖ್ಯಾತ ಚಲನಚಿತ್ರ ನಟಿ ಅಮೂಲ್ಯರವರೇ, ಕೃಷ್ಣಮೂರ್ತಿಯವರೇ, ನಮ್ಮ ಪಕ್ಷದ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಹನುಮಂತೇಗೌಡ್ರೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಬ್ಯಾಟರಾಯನಪುರ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ತಮ್ಮೇಶ್ ಗೌಡ ಅವರ ನೇತೃತ್ವದಲ್ಲಿ ಕೇಸರಿ ಫೌಂಡೇಶನ್ನ ಮುಖೇನ ಕಳೆದ 3 ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ಈ ದಸರಾ ಉತ್ಸವವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಬಾರಿ 4ನೇ ವರ್ಷ. ಈ ಬಾರಿ ವಿಶೇಷವಾಗಿ ಯುವ ದಸರಾವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಒಂದು ರಸಮಂಜರಿ ಕಾರ್ಯಕ್ರಮ, ರಸ ಸಂಜೆ. ತಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಗುರು ಕಿರಣ್ ಅವರ ಹಾಡುಗಳನ್ನು ಕೇಳಬೇಕು, ಕುಣಿದು ಕುಪ್ಪಳಿಸ್ಬೇಕು ಅಂತೇಳಿ ಕಾತರದಿಂದ ತಾವು ಕಾಯ್ತಾ ಇದ್ದೀರಿ. ಇಷ್ಟೆಲ್ಲ ಗೊತ್ತಿದ್ರು ಸಹ ವಿಜೇಂದ್ರ ಅವರೇ ಯಾಕೆ ಹುಳಿ ಹಿಂಡಕ್ಕೆ ಬಂದಿದ್ದೀರಿ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. 3 ವಿಚಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೇಶ್ ಗೌಡರು ಮಾತನಾಡ್ತಾ ಹೇಳಿದ್ರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ GST ಸುಧಾರಣೆಗಳನ್ನು ತಂದಿದ್ದಾರೆ, ದೇಶದ ಜನತೆಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಬಂಧುಗಳೇ, ತಮಗೆ ಗೊತ್ತಿರಲಿ, ಈ ಭೂಮಿಯ ಮೇಲೆ ಯಾವುದಾದರೂ ಒಂದು ದೇಶದ ಪ್ರಧಾನಮಂತ್ರಿ ದಿನಕ್ಕೆ ಕನಿಷ್ಠ 20 ಗಂಟೆಗಳ ಕಾಲ ದೇಶದ ಬಗ್ಗೆ ಚಿಂತನೆಯನ್ನ ಮಾಡಿಕೊಂಡು ಈ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಗುರಿಯನ್ನ ಇಟ್ಕೊಂಡು ಕಳೆದ 11 ವರ್ಷಗಳಿಂದ ಸತತವಾಗಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ, ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾವ್ದಾರ ಈ ಜಗತ್ತಿನಲ್ಲಿದ್ರೆ ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅಂತ ಪುಣ್ಯಾತ್ಮ ಈ ದೇಶದ ಪ್ರಧಾನಮಂತ್ರಿಯಾಗಿ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ದೇಶದ ಜನಸೇವಕ ಅಂತೇಳಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅಂತ ಪುಣ್ಯಾತ್ಮ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಒಂದು ದೊಡ್ಡ ಸಲಾಮನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. 2ನೇ ವಿಚಾರ, ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಒಂದು ರೀತಿ ಅಸಹ್ಯ ಪಡ್ಕೊಳ್ತಾರೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ತಾತ್ಸಾರ. ಅದರಲ್ಲೂ ಕೂಡ ಇವತ್ತಿನ ಬೆಂಗಳೂರಿನ ರಸ್ತೆಗಳನ್ನು ನೋಡ್ತಾ ಇದ್ರೆ, ಗುಂಡಿಗಳನ್ನು ನೋಡ್ತಾ ಇದ್ರೆ, ರಾಜಕಾರಣಿಗಳ ಬಗ್ಗೆ, ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಯಾರೂ ಕೂಡ ಗೌರವದಿಂದ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಪರೂಪದಲ್ಲಿ ಅಪರೂಪ ವ್ಯಕ್ತಿ, ಚುನಾವಣೆ ಬರಲಿ ಚುನಾವಣೆ ಹೋಗ್ಲಿ, ಚುನಾವಣೆ ಗೆಲ್ಲದೆ ಹೋದ್ರು ಸಹ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾನು ಸೇವೆಯನ್ನು ಮಾಡ್ತೇನೆ, ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತೇನೆ,
ತಾಯಂದ್ರ ಆಶೀರ್ವಾದನ ಪಡೆದುಕೊಳ್ತೇನೆ, ಯುವಕರ ಒಂದು ಸಹಕಾರನ ಪಡೆದುಕೊಳ್ತೇನೆ ಅಂತ ಹೇಳಿ ಸತತವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ತಮ್ಮೇಶ್ ಗೌಡ್ರಿಗೆ ತಾವು ದೊಡ್ಡ ಚಪ್ಪಾಳೆನ ತಟ್ಟಬೇಕು, ಅವರಿಗೆ ಆಶೀರ್ವಾದನ ಕೂಡ ತಾವು ಮಾಡಬೇಕು. ಏನು ಕಳೆದ 11 ದಿನಗಳಿಂದ ಬಹಳ ದೇಶಾದ್ಯಂತ ರಾಜ್ಯಾದ್ಯಂತ ದಸರಾವನ್ನ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೇವೆ. ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಇವತ್ತು ಆಗಬೇಕಾಗಿದೆ. ವಿಶ್ವನಾಥ್ ಅವರು ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಇವತ್ತು ಏನಾಗಿದೆ, ಇವತ್ತು ಯಾವ ರೀತಿ ಹಿಂದೂ ಧರ್ಮವನ್ನ ಒಡಿತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೆಲವರು ಕೈ ಹಾಕಿದ್ದಾರೆ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸಕ್ಕೂ ಕೂಡ ಇವತ್ತು ಕೈ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಹೇಳುವಂಥದ್ದು, ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ. ಇವತ್ತು ತಮ್ಮೇಶ್ ಗೌಡ್ರು ಅಂತಕ್ಕಂಥ ಯುವಕರಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಬೇಕಾಗ್ತದೆ. ನಾನು ಈಗ ಆ ಮಾತಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲೂ ಸಹ ನಾನು ಇನ್ನೇನೂ ಕೇಳಲಿಲ್ಲ. ನಾನು ಕೇಳಿರ್ತಕ್ಕಂಥದ್ದು ಒಂದೇನೆ, ಮುಂದಿನ ದಿನಗಳಲ್ಲಿ ನಮ್ಮ ಯುವ ಮಿತ್ರ ಇರ್ತಕ್ಕಂಥ ತಮ್ಮೇಶ್ ಗೌಡ್ರಿಗೆ ಒಳ್ಳೇದಾಗಬೇಕು, ಅದನ್ನು ನನ್ನ ತಾಯಿಯಲ್ಲಿ ಹೊತ್ತು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಇಷ್ಟು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ. ಇವತ್ತು ಯುವ ಸಮೂಹವನ್ನು ಇಲ್ಲಿ ಒಗ್ಗೂಡಿಸಿ, ಯುವ ಸಮೂಹದ ಜೊತೆಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ತಾಯಂದರ ಆಶೀರ್ವಾದ ಇದ್ದರೆ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನ ಸಾಧಿಸ್ಬೋದು ಅಂತಕ್ಕಂಥ ಒಂದು ಅಪಾರವಾದಂಥ ವಿಶ್ವಾಸನ ಇಟ್ಕೊಂಡಿರ್ತಕ್ಕಂಥ ನಾನು ಕೂಡ ಒಬ್ಬ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಯಾವ ಪುಣ್ಯ ನೆಲದ ಮೇಲೆ ತಾಯಿಯನ್ನ ಪೂಜ್ಯ ಭಾವದಿಂದ ನೋಡ್ತಾರೋ ಆ ಭೂಮಿಯ ಮೇಲೆ ಆ ದೇವಾದಿ ದೇವತೆಗಳು ಕೂಡ ಬಹಳ ಸಂತೋಷದಿಂದ ನೆಲೆಸ್ತಾರೆ ಅನ್ನೋ ಮಾತನ್ನು ಹಿರಿಯರು ಹೇಳ್ತಾರೆ. ಅಂತ ದೊಡ್ಡ ಸಂಖ್ಯೆಯಲ್ಲಿ ನಾವು ತಾವೆಲ್ಲರೂ ಕೂಡ ತಾಯಂದ್ರು ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಕರ್ತವ್ಯ ತಮಗೆ ಗೊತ್ತೇ ಇರುವಂಥದ್ದು. ಬಹುಶಃ ನಮ್ಮ ಸಂಸ್ಕೃತಿ ಉಳಿದು ನಡ್ಕೊಂಡು ಬರ್ತಾ ಇದೆ, ನಮ್ಮ ಪರಂಪರೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ತಾಯಂದ್ರೆ ಕಾರಣ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಯುವ ದಸರಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ, ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕೇಸರಿ ಫೌಂಡೇಶನ್ ಎಲ್ಲ ಕಾರ್ಯಕರ್ತರು ಕೂಡ ಒಳ್ಳೆಯದಾಗಲಿ, ವಿಶೇಷ ನಮ್ಮ ತಮ್ಮೇಶ್ ಗೌಡರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.